ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಭಗತ್ ಸಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇನ್ನು ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಮಾತಿಲ್ಲದ ಮಾತುಕತೆ ಎಂಬ ಅದ್ಭುತ ಕಥೆ ಕೇಳೋಣ. ಮಹಾನ್ ಸಂತರಾಗಿದ್ದ ಕಬೀರ್ ದಾಸರ ಅನುಯಾಯಿಗಳಿಗೂ ಅವರ ಸಮಕಾಲೀನರೇ ಆಗಿದ್ದ ಮತ್ತೋರ್ವ ಮಹಾನ್ ಸಾಧಕ ಫರೀದರ ಅನುಯಾಯಿಗಳಿಗೂ ಬಹಳ ದಿನಗಳಿಂದ ಒಂದು ಆಸೆ ಇತ್ತು. ಅದೆಂದರೆ ಈ ಇಬ್ಬರು ಗುರುಗಳು ಒಟ್ಟಿಗೆ ಸೇರಿ ಸುದೀರ್ಘ ಕಾಲ ಮಾತನಾಡುವುದನ್ನು ಕಣ್ತುಂಬ ನೋಡುವುದು ಅವರ ಆಸೆಯಾಗಿತ್ತು. ಹಾಗಾಗಿ ಒಮ್ಮೆ ಫರೀದರು ತಮ್ಮ ಶಿಷ್ಯರೊಂದಿಗೆ ಕಬೀರರ ಊರಿನ ಬಳಿ ಹಾದು ಹೋಗುವ ಸಂದರ್ಭ ಬಂದಿತು. ಇಂತಹುದೇ ಅವಕಾಶಕ್ಕಾಗಿ ಕಾಯುತ್ತಿದ್ದ ಶಿಷ್ಯರೆಲ್ಲ ಗುರುಗಳಿಗೆ ಕೇಳಿಯೇ ಬಿಟ್ಟರು, ಗುರುವರ್ಯ, ನಾವು ಹೇಗೂ ಕಬೀರರ ಗ್ರಾಮದ ಬಳಿ ಬಂದಿದ್ದೇವೆ. ನೀವು ಅವರನ್ನು ಭೇಟಿ ಮಾಡಿ ಮಾತನಾಡಬೇಕೆಂಬುದು ನಮ್ಮೆಲ್ಲರ ಬಹುದಿನಗಳ ಆಸೆ. ದಯವಿಟ್ಟು ನಮ್ಮ ಆಸೆಯನ್ನು ಈಡೇರಿಸುವಿರಾ? ಫರೀದರು ಶಿಷ್ಯ ಜನರ ವಿನಂತಿಗೆ ಒಗೊಟ್ಟು ಅವರೆಲ್ಲರನ್ನು ಕೂಡಿಕೊಂಡು ಕಬೀರರ ಬಳಿ ಬಂದರು. ಇಂತಹ ಅಪೂರ್ವ ಭೇಟಿ ಅವರಿಗೂ ಸಂತಸ ತಂದಿತು. ಇಬ್ಬರೂ ಪರಸ್ಪರ ಪ್ರೀತಿಯಿಂದ ಆಲಂಗಿಸಿಕೊಂಡರು. ಯಾವ ಮಾತನ್ನು ಆಡದೆ ಮುಗುಳ್ನಗುತ್ತಾ ಕುಳಿತು ಬಿಟ್ಟರು. ಮುಂದಿನ 2 ದಿನಗಳು ಹೀಗೆ ಮಾತುಕತೆಯೇ ಇಲ್ಲದೆ ಸರಿದು ಹೋದವು. ಅವರೀರ್ವರ ನಡುವೆ ದಿವ್ಯ ಮೌನವೊಂದು ಆವರಿಸಿಬಿಟ್ಟಿತ್ತು. 2 ಪವಿತ್ರಾತ್ಮಗಳ ಸಾನ್ನಿಧ್ಯದಲ್ಲಿ ಮಾತು ತಾನೇ ತಾನಾಗಿ ಮೂಕವಾಯಿತು. ಆದರೆ ಇಬ್ಬರು ಮಹಾನ್ ಸಾಧಕರ ಮಿಲನವನ್ನು, ಅವರು ಜತೆಯಾಗಿ ಕೂತು ನಡೆಸುವ ಮಾತುಕತೆಯನ್ನು ಕಣ್ಣಾರೆ ಕಾಣುವ ಸೌಭಾಗ್ಯ ತಮ್ಮದಾಯಿತೆಂದೇ ಭಾವಿಸಿದ್ದ ಶಿಷ್ಯಗಣಕ್ಕೆ ಭಾರೀ ನಿರಾಸೆಯಾಯಿತು. ಆ 2 ದಿನ ಅವರ ಪಾಲಿಗೆ 2 ವರ್ಷದಂತೆ ಭಾಸವಾಯಿತು. ತಮ್ಮೊಂದಿಗೆ ಸದಾ ಮಾತನಾಡುತ್ತಿದ್ದ ತಮ್ಮ ಗುರುಗಳಿಬ್ಬರು ಅದೇಕೆ ಹೀಗೆ ಇದ್ದಕ್ಕಿದ್ದಂತೆ ಮೌನಕ್ಕೆ ಹೋಗಿಬಿಟ್ಟರು? ಅವರಿಬ್ಬರ ನಡುವೆ ನಡೆದುದಾದರೂ ಏನು ಎಂದು ಆಶ್ಚರ್ಯಪಟ್ಟರು. ಫರೀದರು ಕಬೀರರಿಗೆ ವಂದಿಸಿ ತಮ್ಮ ಅನುಯಾಯಿಗಳೊಂದಿಗೆ ಆ ಹಳ್ಳಿಯಿಂದ ಹೊರಟರು. ಹಾದಿಯಲ್ಲಿ ಸಾಗುತ್ತಾ ಫರೀದರಿಗೆ ಶಿಷ್ಯರು ಪ್ರಶ್ನಿಸುತ್ತಾರೆ, ಗುರುಗಳೇ, ಆ 2 ದಿನ ನಿಮ್ಮಿಬ್ಬರಿಗೆ ಅದೇನಾಯಿತು? ಏನೊಂದು ಮಾತನಾಡದೆ ಮೌನವಾಗಿದ್ದಿರೇಕೆ? ಫರೀದರು ಹೇಳಿದರು, ಹೇಳಲು ಏನೂ ಇರಲಿಲ್ಲ, ಕೇಳಲು ಏನೂ ಇರಲಿಲ್ಲ. ನಮಗಿಬ್ಬರಿಗೂ ಈ ಸತ್ಯ ಗೊತ್ತಿತ್ತು. ಹಾಗಾಗಿ ಮಾತಾಡುವುದಾಗಲಿ ಮಾಡುವುದಾಗಲಿ ಏನೂ ಇರಲಿಲ್ಲ. ಇತ್ತ ಕಬೀರರಿಗೂ ಶಿಷ್ಯರೆಲ್ಲ ಅದೇ ಪ್ರಶ್ನೆ ಹಾಕುತ್ತಾರೆ. ಅದಕ್ಕೆ ಕಬೀರರು ಹೇಳುತ್ತಾರೆ, ನಮ್ಮಿಬ್ಬರ ಅಪ್ಪುಗೆ ಮುಗುಳ್ಳಗೆಯೇ ಎಲ್ಲವನ್ನೂ ತಿಳಿಸಿದ್ದವು. ಸ್ವಾಮಿಗಳ ಮಾತೊಂದು ನೆನಪಾಗುತ್ತದೆ. ಒಮ್ಮೆ ಮುಕುಂದೂರು ಸ್ವಾಮಿಗಳು ಸ್ವಾಮೀಜಿಗಳೋರ್ವರನ್ನು ಭೇಟಿಯಾಗುವ ಸಂದರ್ಭ ಬರುತ್ತದೆ ಮತ್ತು ಬಹು ಹೊತ್ತು ಏಕಾಂತವಾಗಿ ಅವರೊಡನೆ ಇದ್ದು ಬಂದ ಬಳಿಕ ಜತೆಯಲ್ಲೇ ಇದ್ದ ಶಿಷ್ಯರಾದ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಕುತೂಹಲದಿಂದ ಕೇಳುತ್ತಾರೆ, ಏನು ಮಾತನಾಡಿದಿರಿ? ಅದಕ್ಕೆ ಮುಕುಂದೂರು ಸ್ವಾಮಿಗಳು ನಗುತ್ತಲೇ ಹೇಗೆ ಮಾರ್ಮಿಕವಾಗಿ ನುಡಿಯುತ್ತಾರೆ ನೋಡಿ ಮಾತಿನ್ಯತೆ. ಅವನೇ ಆದಾಗ ಎಂತಹ ಅದ್ಭುತ ಮಾತು. ಇಬ್ಬರು ಅವನುಗಳು ಸೇರಿದಾಗ ಆಗುವುದು ಅವನೇ. ಹೌದು, 2 ಶೂನ್ಯಗಳು ಸೇರಿದಾಗ ಆಗುವುದು ಶೂನ್ಯವೇ. ಹಾಗೆಯೇ ಸಾಗರವೊಂದು ಮತ್ತೊಂದು ಸಾಗರ ಸೇರಿದಾಗ ಆಗುವುದು 2 ಸಾಗರವಲ್ಲ, ಸಾಗರವೇ. ಬರಿಯ ಸಾಗರವಲ್ಲ, ಮಹಾಸಾಗರ ಎಂದು ಹೇಳುತ್ತಾರೆ. ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ತುಂಬ ಧನ್ಯವಾದಗಳು.